ಜೆಡಿಎಸ್ ಕೋರ್ ಕಮಿಟಿ ಅಧ್ಯಕ್ಷ ಸ್ಥಾನದಿಂದ ಶಾಸಕ ಜಿಟಿ ದೇವೇಗೌಡರನ್ನ ತೆಗೆದುಹಾಕಿದ್ದು, ಈ ಬಗ್ಗೆ ಶಾಸಕ ಜಿಟಿ ದೇವೇಗೌಡರ ಪ್ರತಿಕ್ರಿಯೆ ಹೀಗಿದೆ. ಕೋರ್ ಕಮಿಟಿ ಅಧ್ಯಕ್ಷರು ಮಾಡಿದಂಥ ಸಂದರ್ಭದಲ್ಲಿ ನಾನು ಧಾರವಾಡ, ಗುಲ್ಬರ್ಗ, ಬೆಳಗಾವಿ ಭಾಳಷ್ಟು ಜಿಲ್ಲೆಗಳಿಗೆ ನಮ್ಮ ಕೋರ್ ಕಮಿಟಿಯ ಎಲ್ಲ ಜನತಾದಳದ ಮುಖಂಡರುಗಳ ಜೊತೆ, ಹಿರಿಯರ ಜೊತೆ, ಶಾಸಕರುಗಳು, ಮಾಜಿ ಶಾಸಕರುಗಳ ಜೊತೆ ಸಭೆ ಸಮಾರಂಭಗಳನ್ನು ನಡೆಸ್ಕೊಂಡು ಬಂದಿದ್ದೆ. ಇತ್ತೀಚಿನ ದಿನಗಳಲ್ಲಿ ಅವರು JDS ಪಕ್ಷವನ್ನು ದೇವೇಗೌಡರು ಕಟ್ಟಿರ್ತಕ್ಕಂಥ ಈ ಒಂದು ಜನತಾ ಪ್ರಾದೇಶಿಕ ಪಕ್ಷವನ್ನು ಕಟ್ಟಬೇಕು ಅಂತಕ್ಕಂಥ ಉದ್ದೇಶವನ್ನು ಇಟ್ಕೊಂಡು ಪ್ರಾರಂಭ ಮಾಡಲಿಕ್ಕೆ ರಥಾರೂಢರಾಗಿ ಹೋಗಬೇಕು ಅಂತ ಹೇಳಿದ್ರೆ ಅವ್ರ ಜೊತೆ ಕೋರ್ ಕಮಿಟಿ ಅಧ್ಯಕ್ಷರು ಇರಲೇಬೇಕು. ಆ ಕಾರಣಕ್ಕೋಸ್ಕರವಾಗಿ ನನ್ನ ಗೆಳೆಯರಾಗಿರ್ತಕ್ಕಂಥ ಕೃಷ್ಣಾರೆಡ್ಡಿಯವರನ್ನು ಕೋರ್ ಕಮಿಟಿ ಅಧ್ಯಕ್ಷರನ್ನಾಗಿ ಮಾಡಿರ್ತಕ್ಕಂಥದ್ದು ನನಗೆ ಅತ್ಯಂತ ಸಂತೋಷ ಆಗಿದೆ. ನನಗೂ ಕೂಡ ಏನಪ್ಪ ಪಕ್ಷ ಸಂಘಟನೆ ಆಗ್ತಿಲ್ವಲ್ಲ ಅಂತಕ್ಕಂಥ ಒಂದು ಮನಸ್ಸಲ್ಲಿ ಕೊರಗಿತ್ತು. ಅದನ್ನು ಇವತ್ತು ಪ್ರಾರಂಭ ಮಾಡಿದ್ದಾರೆ. ಅವ್ರಿಗೆ ಯಶಸ್ಸು ಸಿಗಲಿ ಅಂತೇಳಿ ನಾನು ಶುಭ ಹಾರೈಸ್ತೇನೆ. ತಮಗೇನು ಬೇಸರ ಆಗಿಲ್ಲ ಈಗ ಕೋರ್ ಕಮಿಟಿ? ನಾನು ಯಾವುದೇ ಕಾರಣಕ್ಕೂ ಬೇಸರ ಮಾಡ್ಕೊಳ್ಳಲ್ಲ. ಯಾಕೆ ಬೇಸರ? ಪಾಪ ಪಾರ್ಟಿ ಕಟ್ಟಬೇಕಾಗಿರೋ ಪಕ್ಷವನ್ನು ನಾನು ಅವತ್ತೇನು ವಿರೋಧ ಪಕ್ಷದ ನಾಯಕನ ಆಯ್ಕೆ ಸಂದರ್ಭದಲ್ಲಿ ಆದಂಥ ಘಟನೆಯಿಂದ ನೋವಿನಿಂದ ನಾನೊಬ್ಬ ಬಂದಿರ್ಬೋದು. ನಾನು ಇವತ್ತಿನವರೆಗೂ ಕೂಡ ನಾನು ಯಾವುದೇ ಸಭೆಗಳಲ್ಲೂ ಕೂಡ ಭಾಗವಹಿಸ್ತಾ ಇರ್ಬೋದು. ಆದರೆ ಪಕ್ಷದ ಬಗ್ಗೆ ನಾನು ಕೂಡ ಹಲವಾರು ವರ್ಷಗಳು ಯುವ ಜನತಾದಳದ ಉಪಾಧ್ಯಕ್ಷ, ಜನತಾದಳದ ಅಧ್ಯಕ್ಷ, ಜಿಲ್ಲೆಯಲ್ಲಿ ಸೆಕ್ರೆಟರಿ ಜನರಲ್ಲು, BL ಶಂಕರ್ ಅಧ್ಯಕ್ಷರಾಗಿದ್ದ, ಕುಮಾರಸ್ವಾಮಿ ನಾನು ಇಬ್ಬರು ಜನರಲ್ ಸೆಕ್ರೆಟರಿಗಳು, ಜಿಲ್ಲೆಯಲ್ಲಿ ಜಿಲ್ಲಾಧ್ಯಕ್ಷ, ಅಧಿಕಾರ ಇಲ್ಲದೇ ಇರ್ತಕ್ಕಂಥ ಸಂದರ್ಭದಲ್ಲಿ ನಾನು ಸಿದ್ದರಾಮಯ್ಯನವರು 25 ವರ್ಷಗಳ ಕಾಲ ಪಕ್ಷವನ್ನು ಗಟ್ಟಿಯಾಗಿ ಕಟ್ಟಿದ್ವಿ. ಸಿದ್ದರಾಮಯ್ಯನವರು ಕಾಂಗ್ರೆಸ್ಗೆ ಹೋದ್ಮೇಲೆ ದೇವೇಗೌಡರ ಜೊತೆ ಪ್ರಾಮಾಣಿಕವಾಗಿ ಪಕ್ಷವನ್ನು ಕಟ್ತಕ್ಕಂಥ ಶಿಸ್ತಿನ ಸಿಪಾಯಿಯಾಗಿ ಮಾಡಿದ್ದೇನೆ. ದೇವೇಗೌಡರಿಗೆ ಗೊತ್ತಿದೆ. ಅದಾದ ನಂತರ HD ಕುಮಾರಸ್ವಾಮಿಯವ್ರನ್ನೂ ಕೂಡ ಮುಖ್ಯಮಂತ್ರಿ ಆಗಲೇಬೇಕು ಅಂತೇಳಿ ಆವತ್ತೂ ಕೂಡ ನಾನು ತುಂಬು ಹೃದಯದಿಂದ ಅವ್ರನ್ನ ಸ್ವಾಗತಿಸಿ ಅವ್ರ ಪರವಾಗಿ ಕೆಲಸ ಮಾಡಿದ್ದೀನಿ. ಎರಡನೇ ಬಾರಿಯೂ ಕುಮಾರ ಪರ್ವ ಮಾಡಿ ಮುಖ್ಯಮಂತ್ರಿ ಆಗಲೇಬೇಕು ಅಂಥೇಳಿ ನಾನು ಸತತ ಶಕ್ತಿ ಮೀರಿ ಪ್ರಯತ್ನ ಮಾಡಿದ್ದೀನಿ. ಅವರು ಕೂಡ ನನಗೆ 2 ಬಾರಿ, ಮೊದಲನೇ ಬಾರಿ ಧರ್ಮ್ ಸಿಂಗ್ ಜೊತೆ, ಯಡಿಯೂರಪ್ಪನ ಜೊತೆ ಮಾಡೋಕ್ಕಾಗಲಿಲ್ಲ, ಕೊನೆ 8 ತಿಂಗಳು ಮಾಡಿದರು. ನನ್ನನ್ನು ಕೂಡ 8 ತಿಂಗಳು ಸಹಕಾರ ಮಂತ್ರಿ, ಉನ್ನತ ಶಿಕ್ಷಣ ಸಚಿವರು ನಾವು ಕೂಡ ಮಾಡಿದ್ದಾರೆ. ಆ ಬಗ್ಗೆ ನನಗೆ ಅಭಿಮಾನ ಇದೆ, ಕೃತಜ್ಞತೆ ಇದೆ.